ಯಾಕೋಬ ಪದ್ದನಾರಾಮಿನಿಂದ ಅಂದರೆ ಈಗಿನ ಸಿರಿಯಾ ದೇಶ ಇದೆಯಲ್ಲ, ಅಲ್ಲಿ ಯಾರು ಯಾಕೋಬ ಇದ್ದ ತನ್ನ ಮಾವನಾದ ಲಾಬಾನನ ಮನೆಯಲ್ಲಿ. ಈ ಯೋಸೇಫ ಹುಟ್ಟಿದ ಕೆಲವು ವರ್ಷಗಳ ನಂತರ ತನ್ನ ಮಾವನ ಮನೆಯಿಂದ ತನ್ನ ಹೆಂಡತಿಯರನ್ನು, ಮಕ್ಕಳನ್ನು, ದನಕರುಗಳನ್ನು, ತನ್ನ ಸೇವಕರನ್ನ ಕರ್ಕೊಂಡು ಕಾನಾನ್ ದೇಶಕ್ಕೆ ಹೊರಡ್ತಾನೆ. ಬರುವಾಗ ದಾರಿಯಲ್ಲಿ ಒಂದು ಹೊಳೆ ಬರುತ್ತೆ. ಆ ಹೊಳೆಯ ಹೆಸರು ಯಬ್ಬೋಕ್ ಹೊಳೆ ಅಂತ. ಅಲ್ಲಿ ತನ್ನ ಹೆಂಡತಿಯರನ್ನು, ಮಕ್ಕಳನ್ನು ಯಾಕೋಬ ದಾಟಿಸಿ ಅವರನ್ನು ಮುಂದೆ ಕಳಿಸಿ ತಾನೊಬ್ಬನೇ ಉಳ್ಕೊಳ್ತಾನೆ. ಮೇ ಬಿ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಉಳ್ಕೊಂಡಿರ್ಬೋದು. ಆ ಸಮಯದಲ್ಲಿ ಪೆನಿಯೇಲ್ ಎಂಬ ದೇವದೂತ ಪುರುಷನ ರೂಪದಲ್ಲಿ ಬಂದು ಯಾಕೋಬನೊಂದಿಗೆ ಹೋರಾಡ್ತಾನೆ. ಅಲ್ಲಿ ಇಬ್ಬರಿಗೂ ಫೈಟಿಂಗ್ ಆಗುತ್ತೆ. ಆದರೆ ದೇವದೂತ ಯಾಕೋಬನನ್ನು ಸೋಲಿಸಲಿಕ್ಕೆ ಆಗಲ್ಲ. ಆ ಸಮಯದಲ್ಲಿ ಈ ಪೆನಿಯೇಲ್ ದೇವದೂತ ಯಾಕೋಬನ ತೊಡೆಯನ್ನು ಮುಟ್ಟುತ್ತಾನೆ. ಮುಟ್ಟಿದ ಕೂಡಲೇ ಯಾಕೋಬನ ತೊಡೆಯ ಕೀಲು ತಪ್ಪುತ್ತೆ. ಇದು ಬೆಳಕರಿಯೋ ತನಕ ಹೋರಾಟ ನಡೀತಾ ಇರ್ತದೆ, ಫೈಟಿಂಗ್ ಆಡ್ತಾನೆ ಇರ್ತಾರೆ. ದೇವದೂತ ಹೇಳ್ತಾನೆ ಯಾಕೋಬನಿಗೆ, ನನ್ನನ್ನು ಬಿಡು, ಬೆಳಗಾಗುವ ಸಮಯ ಹತ್ತಿರ ಆಯಿತು, ನಾನು ಹೋಗಬೇಕು ಅಂತ ಯಾಕೋಬನಿಗೆ ದೇವದೂತ ಕೇಳ್ಕೊಳ್ತಾನೆ. ಆಗ ಯಾಕೋಬ ಹೇಳ್ತಾನೆ, ಇಲ್ಲ, ನಾನು ಹಾಗೆಲ್ಲ ನಿನ್ನ ಸುಮ್ಮನೆ ಬಿಡಲ್ಲ, ನೀನು ನನ್ನನ್ನು ಆಶೀರ್ವದಿಸಿ ಹೋಗಬೇಕು, ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡಲ್ಲ ಅಂತ ಯಾಕೋಬ ದೇವದೂತನಿಗೆ ಹೇಳ್ತಾನೆ. ಆಗ ದೇವದೂತ ಯಾಕೋಬನಿಗೆ ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಅದಕ್ಕೆ ಯಾಕೋಬ ನನ್ನ ಹೆಸರು ಯಾಕೋಬ ಅಂತ ಹೇಳ್ತಾನೆ. ಆಗ ಆ ದೇವದೂತ, ಇಂದಿನಿಂದ ನಿನಗೆ ಯಾಕೋಬ ಎಂಬ ಹೆಸರು ಇರಲ್ಲ, ನೀನು ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂಬ ಹೆಸರಿರ್ತತೆ ಅಂತ ಹೇಳಿ ಆಶೀರ್ವದಿಸಿ ಹೋಗ್ತಾನೆ. ಓಕೆ, ಯಾಕೋಬನಿಗೆ ಇಸ್ರಾಯೇಲ್ ಎಂಬ ನಾಮಕರಣ ದೇವದೂತ ಮಾಡಿದ. ಇಬ್ರಿಯ ಭಾಷೆಯಲ್ಲಿ ಈ ಇಸ್ರಾಯೇಲ್ ಎಂಬ ಹೆಸರಿಗೆ ಏನು ಅರ್ಥ ಬರುತ್ತೆ ಅಂತ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಇದು ಇಬ್ರಿಯ ಭಾಷೆಯಲ್ಲಿ ಇಸ್ರಾಯೇಲ್ ಎಂಬ ಹೆಸರು ಈ ರೀತಿಯಾಗಿ ಬರೀತಾರೆ ಇಬ್ರಿಯ ಭಾಷೆಯಲ್ಲಿ. ಇದು ಕೂಡ ಇಬ್ರಿಯ ಹೆಸರೇ, ಇಸ್ರಾಯೇಲ್ ಅಂತ ಕರೀತಾರೆ. ಇದಕ್ಕೆ ನಿಕುತ್ಸು ಇರ್ತವೆ, ಅಂದರೆ ಓವೆಲ್ಸ್ ಅಂತ ಕರೀತಾರಲ್ಲ, ಸ್ವರಗಳು, ನಿಕುತ್ಸು. ಈ ಅಕ್ಷರಕ್ಕೆ ಈ ಇಸ್ರಾಯೇಲ್ ಅಂತ ಅರ್ಥ. ಮೇಲ್ಗಡೆ ಐತಲ್ಲ, ಇದಕ್ಕೂ ಕೂಡ ಇಸ್ರಾಯೇಲ್ ಅಂತಲೇ ಕರೀತಾರೆ. ಇಬ್ರಿಯ ಭಾಷೆಯನ್ನು ಬಲಗಡೆಯಿಂದ ಎಡಗಡೆಗೆ, ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಓದಬೇಕು. ಸೊ ಮೊದಲನೇ ಅಕ್ಷರ ಇದು ಯೋಧ್. ಇಬ್ರಿಯ ಭಾಷೆಯಲ್ಲಿ ಇದಕ್ಕೆ ಯೋಧ್ ಅಂತ ಕರೀತಾರೆ. ಯೋಧ್ ಅಂದರೆ ಯಾ. ಇದಕ್ಕೆ ನಿಕುದ್ಗಳನ್ನು ಅಂದರೆ ಸ್ವರಗಳನ್ನು ಸೇರಿಸಿ ಇಬ್ರಿಯರು ಅಂದರೆ ಇಸ್ರಾಯೇಲರು ಯಾ ಈ ಯು ಅಂತ ಅವ್ರ ಭಾಷೆಯಲ್ಲಿ ಬರೀತಾರೆ. ನಮ್ಮ ಕನ್ನಡದಲ್ಲಿ ಯಾ ಈ ಅಂತ ಬರಿತೇವಲ್ಲ, ಆ ರೀತಿಯಾಗಿ ಅವರು ಕೂಡ ಬರೀತಾರೆ. ಸೊ ಈ ಯೋಧ್ ಎಂಬ ಅಕ್ಷರದಿಂದ ಯಹಕೋಬ್ ಎಂಬ ಹೆಸರು ಕೂಡ ಬರುತ್ತೆ. ಅದರ ಜೊತೆಗೆ ಈ ಯೋಧ್ ಇತ್ಸಾಕ್, ಈ ಯೋಧ್ ಎಂಬ ಅಕ್ಷರದಿಂದ ಇತ್ಸಾಕ್ ಹೆಸರು ಬರುತ್ತೆ. ಇದೇ ಅಕ್ಷರದಿಂದ ಯಾಕೋಬ ಬರುತ್ತೆ. ಎರಡನೇ ಅಕ್ಷರ ಇದು ಶಿನ್ ಅಂತ ಇಬ್ರಿಯ ಅಕ್ಷರ. ಇದಕ್ಕೆ ಸಿನ್ ಅಂತ ಹೆಸರು. ಶಿನ್ ಅಂದರೆ ಸಾ. ಅಂದರೆ ಯಾರ ಹೆಸರು ಬರುತ್ತೆ? ಸಾರಹಳು. ಆಮೇಲೆ ಮೂರನೇದು ಇದಕ್ಕೆ ರೆಶ್ ಅಂದರೆ ರಾ. ಇಂಗ್ಲಿಷ್ನಲ್ಲಿ ಆರು, ಕನ್ನಡದಲ್ಲಿ ರಾ. ಆರ್ ಅಂದರೆ ಯಾರ್ಯಾರು ಬರ್ತಾರೆ? ಇಸ್ಸಾಕನ ಹೆಂಡತಿ ರೆಬೆಕ್ಕ ಮತ್ತೆ ಯಾಕೋಬನ ಹೆಂಡತಿ ರಾಹೇಲಳು, ಇಬ್ಬರ ಹೆಸರು ಬರುತ್ತೆ. ನಂತರ ನಾಲ್ಕನೇ ಅಕ್ಷರ ಇದು ಅಲೆಫ್ ಅಂದರೆ ಆ ಅಂದರೆ ಯಾರ ಹೆಸರು ಬರುತ್ತೆ? ಅಬ್ರಹಾಮ. ಅಲೆಫ್ ಅಂದರೆ ಆ ಅಂದರೆ ಅಬ್ರಹಾಮನ ಹೆಸರು ಬರುತ್ತೆ. ನಂತರ ಐದನೇ ಅಕ್ಷರ, ಕೊನೆ ಅಕ್ಷರ, ಇದಕ್ಕೆ ಲಮೆದ್ ಅಂತ ಕರೀತಾರೆ. ಲಮೆದ್ ಅಂದರೆ ಲಾ ಯಾರ ಹೆಸರು ಬರುತ್ತೆ? ಲೇಹಳು.
ನೋಡಿ, ಈ ಇಸ್ರಾಯೇಲ್ ಎಂಬ ಹೆಸರಿನಲ್ಲಿ ಬಿಲ್ಹ ಮತ್ತು ಜಿಲ್ಫಳ ಹೆಸರು ಬಂದಿಲ್ಲ. ಅವರು ರಾಹೇಲ ಮತ್ತು ಲೇಹಳ ದಾಸಿಯರು. ದಾಸಿಯರಿಗೆ ಮಾನ್ಯತೆ ಇಲ್ಲ. ಅವ್ರ ಮೇಲೆ ಸಂಪೂರ್ಣ ಹಕ್ಕು ಯಜಮಾನಿಯರಿಗೆ ಅಥವಾ ಯಜಮಾನರಿಗೆ ಇರ್ತತೆ. ಈಗ ಉದಾಹರಣೆ ಹೇಳ್ಬೇಕಾದ್ರೆ ನಾವು ಅದು ವಿಮೋಚನಾ ಕಾಂಡದಲ್ಲಿ ಒಂದು ನಿಯಮ ಇದೆ. ಯಾರ್ದಾದ್ರೂ ಎತ್ತು ಬಂದು ಒಬ್ಬ ದಾಸನನ್ನಾಗಲಿ ದಾಸಿಯನ್ನಾಗಲಿ ಇರಿದು ಕೊಂದಾಕಿದರೆ ಆ ಸತ್ತಂತ ದಾಸನ ಬದಲಿಗೆ ಅಥವಾ ದಾಸಿಯ ಬದಲಿಗೆ 30 ರೂಪಾಯಿ ಆ ದಾಸಿ ಅಥವಾ ದಾಸನ ಯಜಮಾನನಿಗೆ ಕೊಡಬೇಕು. ಅಂದರೆ ಇದರ ಅರ್ಥ ಏನಂದರೆ ದಾಸಿಯರ ಅಥವಾ ದಾಸರ ಸಂಪೂರ್ಣ ಅವ್ರ ಮೇಲೆ ಸಂಪೂರ್ಣ ಹಕ್ಕು ಯಾರಿಗಿರ್ತತೆ? ಯಜಮಾನರಿಗೆ ಇರ್ತತೆ. ಸೊ ಹಾಗಾಗಿ ಇಲ್ಲಿ ಬಿಲ್ಹಳ ಗರ್ಭದಿಂದಾಗಲಿ ಜಿಲ್ಫಳ ಗರ್ಭದಿಂದಾಗಲಿ ಮಕ್ಕಳು ಹುಟ್ಟಬೇಕಂದ್ರೆ ಅವ್ರ ಜೊತೆಗೆ ಯಾರು ಕೊಡಬೇಕು? ಯಾಕೋಬ ಕೊಡಬೇಕು. ಯಾಕೋಬನ ಮೇಲೆ ಸಂಪೂರ್ಣ ಹಕ್ಕು ಯಾರಿಗಿದೆ? ರಾಹೇಲಳಿಗಿದೆ, ಬಿಟ್ರೆ ಲೇಹಳಿಗಿದೆ. ಸೊ ಹಾಗಾಗಿ ಈ ಬಿಲ್ಹ ಮತ್ತು ಜಿಲ್ಫಳಲ್ಲಿ ಹುಟ್ಟಿದ ಮಕ್ಕಳು ರಾಹೇಲಳ ಮಕ್ಕಳು ಮತ್ತು ಲೇಹಳ ಮಕ್ಕಳಾಗ್ತಾರೆ. ಅವ್ರ ಮೇಲೆ ಸಂಪೂರ್ಣ ಅಧಿಕಾರ ಯಜಮಾನಿಯರಿಗಿರ್ತತೆ. ಹಾಗಾಗಿ ಆ ಇಬ್ಬರು ದಾಸಿಯರ ಹೆಸರು ಇಲ್ಲಿ ಸೇರಿಸಿಲ್ಲ. ಬೇಕಾದ್ರೆ ವಾಕ್ಯ ಓದೋಣ. ಆದಿಕಾಂಡ 30ನೇ ಅಧ್ಯಾಯ 3ನೇ ವಚನದಿಂದ 13ನೇ ವಚನ ತನಕ. ಅದಕ್ಕೆ ಆಕೆಯು, ನನ್ನ ದಾಸಿಯಾದ ಬಿಲ್ಹ ಇದ್ದಳಲ್ಲ, ಅವಳನ್ನು ಕೂಡು, ಅವಳು ಬಸುರಾದರೆ ನನ್ನ ತೊಡೆಯ ಮೇಲೆ ಎರಿಸುವೆನು, ಹಾಗೆ ನನಗೂ ಸಂತಾನವಾಗುವುದು ಎಂದು ಹೇಳಿ ಅವನಿಗೆ ತನ್ನ ದಾಸಿಯಾದ ಬಿಲ್ಹಳನ್ನು ಹೆಂಡತಿಯಾಗುವುದಕ್ಕೆ ಒಪ್ಪಿಸಿದಳು. ಅವನು ಅವಳನ್ನು ಕೂಡಲು ಬಿಲ್ಹಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆರಲು ರಾಹೇಲಳು, ದೇವರು ನನ್ನ ಕಡೆಗೆ ನ್ಯಾಯ ತೀರಿಸಿದ್ದಾನೆ, ಆತನು ನನ್ನ ಮೊರೆಯನ್ನು ಕೇಳಿ ನನಗೆ ಮಗುವನ್ನು ಅನುಗ್ರಹಿಸಿದ್ದಾನೆ ಎಂದು ಹೇಳಿ ಅದಕ್ಕೆ ದಾನ್ ಎಂದು ಹೆಸರಿಟ್ಟಳು. ರಾಹೇಲಳ ದಾಸಿಯಾದ ಬಿಲ್ಹಳು ತಿರುಗಿ ಬಸುರಾಗಿ ಯಾಕೋಬನಿಗೆ 2ನೆಯ ಗಂಡು ಮಗುವನ್ನು ಹೆರಲು ರಾಹೇಲಳು, ನನ್ನ ಅಕ್ಕನ ಸಂಗಡ ಬಲವಾಗಿ ಹೋರಾಡಿ ಗೆದ್ದಿದ್ದೇನೆ ಎಂದು ಹೇಳಿ ಅದಕ್ಕೆ ನಫ್ತಾಲಿ ಎಂದು ಹೆಸರಿಟ್ಟಳು. ಲೇಹಳು ತನಗೆ ಹೆರಿಗೆ ನಿಂತು ಹೋಗಿರುವುದನ್ನು ತಿಳಿದು ತನ್ನ ದಾಸಿಯಾದ ಜಿಲ್ಫಳನ್ನು ಯಾಕೋಬನ ಹೆಂಡತಿಯಾಗುವುದಕ್ಕೆ ಒಪ್ಪಿಸಿದಳು. ಲೇಹಳ ದಾಸಿಯಾದ ಜಿಲ್ಫಳು ಯಾಕೋಬನಿಗೆ ಗಂಡು ಮಗುವನ್ನು ಹೆರಲು ಲೇಹಳು, ನನಗೆ ಶುಭವಾಯಿತೆಂದು ಹೇಳಿ ಅದಕ್ಕೆ ಗಾದ್ ಎಂದು ಹೆಸರಿಟ್ಟಳು. ಲೇಹಳ ದಾಸಿಯಾದ ಜಿಲ್ಫಳು ಯಾಕೋಬನಿಗೆ ಇನ್ನೊಂದು ಗಂಡು ಮಗುವನ್ನು ಹೆರಲು ಲೇಹಳು, ನಾನು ಧನ್ಯಳಾದೆ, ಸ್ತ್ರೀಯರು ನನ್ನನ್ನು ಧನ್ಯಳೆಂದು ಹೊಗಳುವರು ಎಂದು ಹೇಳಿ ಅದಕ್ಕೆ ಆಶೇರ್ ಎಂದು ಹೆಸರಿಟ್ಟಳು. ನೋಡ್ರಿ, ಅಂದ್ರೆ ದಾಸಿಯರ ಮೇಲೆ ಸಂಪೂರ್ಣ ಹಕ್ಕು ಯಜಮಾನಿಯರಿಗೆ ಇರ್ತತೆ. ಬಿಲ್ಹಳ ಇಬ್ಬರು ಮಕ್ಕಳಿಗೂ ಯಾರು? ರಾಹೇಲಳೇ ಹೆಸರಿಡ್ತಾಳೆ. ಅದೇ ರೀತಿಯಾಗಿ ಲೇಹಳು ತನ್ನ ದಾಸಿ ಇಬ್ಬರ ಮಕ್ಕಳನ್ನು ತನ್ನ ತೊಡೆ ಮೇಲೆ ಏರ್ತಾಳೆ. ಅವರಿಬ್ಬರಿಗೂ ಲೇಹಳೇ ಹೆಸರಿಡ್ತಾಳೆ. ಹಾಗಾಗಿ ಈ ಇಸ್ರಾಯೇಲ್ ಎಂಬ ಹೆಸರಿನಲ್ಲಿ ದಾಸಿಯರ ಹೆಸರನ್ನ ದೇವರು ಸೇರಿಸಿಲ್ಲ. ನೋಡ್ರಿ, 3 ಜನ ಪುರುಷರ ಹೆಸರು, 4 ಜನ ಸ್ತ್ರೀಯರ ಹೆಸರು ಮಾತ್ರ ಸೇರಿಸಿದ್ದಾರೆ. ಇವರೆಲ್ಲರೂ ಇಬ್ರಿಯ ಸಂತಾನದವರು. ಓಕೆನಾ? ಯಾಕೋಬ ಇಬ್ರಿಯನು. ಅವರು ಜಿಲ್ಫಳಲ್ಲೇ ಹುಟ್ಟಲಿ ಅಥವಾ ಬಿಲ್ಹಳಲ್ಲೇ ಹುಟ್ಟಿರ್ಲಿ, ಮಕ್ಕಳು ಸಂತಾನ ಯಾರು? ಇಬ್ರಿಯ ಸಂತಾನ. ಸೊ ಈ ಇಸ್ರಾಯೇಲ್ ಎಂಬ ಹೆಸರಿನಲ್ಲಿ ಅಬ್ರಹಾಮ ಮತ್ತು ಸಾರಳಿಗೆ ಇಸ್ಸಾಕ ಹುಡ್ತಾನೆ. ಇಸ್ಸಾಕ ರೆಬೆಕ್ಕಳನ ಮದುವೆ ಆಗ್ತಾನೆ. ಇಸ್ಸಾಕನಿಗೆ ರೆಬೆಕ್ಕಳಲ್ಲಿ ಯಾಕೋಬ ಹುಡ್ತಾನೆ. ಯಾಕೋಬ ಲೇಹಳನ್ನು ರಾಹೇಲಳನ್ನು ಮದುವೆ ಆಗ್ತಾನೆ. ಅವರು ತಮ್ಮಿಬ್ಬರ ದಾಸಿಯರನ್ನು ಯಾಕೋಬನಿಗೆ ಒಪ್ಪಿಸ್ತಾರೆ. ಅವರು ಕೂಡ ಮಕ್ಕಳನ್ನ ಏರ್ತಾರೆ. ಸೊ ಯಾಕೋಬನಿಂದ ಹುಟ್ಟಿದ ಸಂತಾನದವರೇ ಇಸ್ರಾಯೇಲ್. ಸೊ ಈ ಹೆಸರಿಗೆ ಅರ್ಥ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಮಾಡಿ, ಅನೇಕರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.